ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಶತೋತ್ತರ ರಜತ ಹುಣ್ಣಿಮೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಫೆಬ್ರವರಿ 13, 14, 15ರಂದು ನಡೆಯಲಿದ್ದು, ಈ ಕಾರ್ಯಕ್ರಮಗಳಿಗೆ ಸಕಲೇಶಪುರದ ಸರ್ವ ಜನಾಂಗದ ಬಾಂಧವರು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹಾಸನದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಸೋಮವಾರ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ನಾಗರಿಕರ ಸಭೆ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಶತೋತ್ತರ ರಜತ ಹುಣ್ಣಿಮೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮವು ಫೆಬ್ರವರಿ 13, 14 ಮತ್ತು 15ರಂದು 3 ದಿನಗಳ ಕಾಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, 13 ಬೆಳಗ್ಗೆ ಸ್ವಾಮೀಜಿಯವರ ಪುರಪ್ರವೇಶ, ಶ್ರೀ ಸಕಲೇಶ್ವರ ಸ್ವಾಮಿ ಪೂಜೆ ಸಲ್ಲಿಸಿದ ನಂತರ ಶ್ರೀ ಹೊಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಡೆಯುವ ಹೋಮ ಹವನ ಮತ್ತು ಹೇಮಾವತಿ ನದಿಯಲ್ಲಿ ನಡೆಯಲಿರುವ ಗಂಗಾರತಿ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಭಾಗಿಯಾಗಲಿದ್ದಾರೆ. 14ರಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ನಂತರ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಲೋಕಾರ್ಪಣೆಯನ್ನು ನೆರವೇರಿಸಿ 1008 ಪೂರ್ಣ ಕುಂಭಗಳನ್ನು ಹೊತ್ತ ಸುಮಂಗಲಿಯರ ಸ್ವಾಗತದೊಂದಿಗೆ ಜಗದ್ಗುರುಗಳ ಮೆರವಣಿಗೆ ಹಾಗೂ ನಾಡಿನ ಹೆಸರಾಂತ ಕಲಾ ತಂಡದೊಂದಿಗೆ ಸಕಲೇಶಪುರದ ಮುಖ್ಯ ರಸ್ತೆಯ ಮೂಲಕ ವೇದಿಕೆ ತಲುಪಲಿದ್ದು, ಪ್ರಥಾಸ್ಮರಣೀಯ ಮಹಾಗುರುಗಳ ಸಂಸ್ಮರಣೆ ಹಾಗೂ ಪರಮ ಪೂಜ್ಯ ಜಗದ್ಗುರುಗಳಿಗೆ ಗುರುವಂದನೆ ರಜತ ತುಲಾಭಾರ ನೆರವೇರಲಿದ್ದು, ಸಂಜೆ 5:30ರಿಂದ ಬಿಜಿಎಸ್ ಬೆಳದಿಂಗಳೋತ್ಸವ ಸಮಾರಂಭ ನಡೆಯಲಿದೆ. 15ರ ಶನಿವಾರದಂದು ಬೆಳಿಗ್ಗೆ 9:30ಕ್ಕೆ ರಾಜ್ಯಮಟ್ಟದ ಕೃಷಿ ಮೇಳ ಕಾರ್ಯಕ್ರಮ ನಡೆಯಲಿದ್ದು, ಈ ಭಾಗದ ಕೃಷಿಕರು ಹಾಗೂ ಬೆಳೆಗಾರರಿಗೆ ಹೆಚ್ಚಿನ ಮಾಹಿತಿ ಈ ಕೃಷಿ ಮೇಳದಲ್ಲಿ ದೊರೆಯಲಿದ್ದು, ಇಂತಹ ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ, ಪ್ರವಾಸಿ ತಾಣವಾಗಿ ವಿಶಿಷ್ಟ ರೀತಿಯಲ್ಲಿ ಮನ್ನಣೆ ಪಡೆದಿರುವ ಕಾಫಿ, ಏಲಕ್ಕಿ, ಮೆಣಸು, ಶ್ರೀಗಂಧದ ಪರಿಮಳದೊಂದಿಗೆ ಪಶ್ಚಿಮ ಘಟ್ಟಗಳ ಸನಿಹದಲ್ಲಿ ತಣ್ಣಗಿನ ವಾತಾವರಣ ಹೊಂದಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಕಾಫಿ ನಾಡೆಂದು ಖ್ಯಾತಿ ಹೊಂದಿದ ಸಕಲೈಶ್ವರ್ಯ ಹೊಂದಿರುವ ಸಕಲೇಶಪುರ ಪಟ್ಟಣಕ್ಕೆ ಮಹಾಗುರುಗಳು ಆಗಮಿಸುತ್ತಿದ್ದು, ಈ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಆಸ್ತಿಕ ಭಗವದ್ ಭಕ್ತರುಗಳು ಹಾಗೂ ನಾಗರಿಕ ಬಂಧುಗಳು, ಜನಪ್ರತಿನಿಧಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು. ಅನೇಕ ಶ್ರೀಮಠದಲ್ಲಿ ಓದಂತ ಎಲ್ಲ ಸಮುದಾಯದ ಜಗದ್ಗುರುಗಳು ಕೂಡ ಬರ್ತಾರೆ ಪೂಜ್ಯ ಮಹಾಸ್ವಾಮಿ ಜೊತೆಯಲ್ಲಿ. ಈಗಾಗಲೇ ಮಾದಾರ ಚೆನ್ನೈ ಗುರುಪೀಠದ ಜಗದ್ಗುರುಗಳು ಮತ್ತು ನಮ್ಮ ಚಿತ್ರದುರ್ಗದ ಶಿವಲಿಂಗಾನಂದ ಮಹಾಸ್ವಾಮಿಯರು ಕೂಡ ಅನೇಕ ಜಗದ್ಗುರುಗಳು ಅಲ್ಲಿದ್ದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಎಲ್ಲೇ ಆದರೂ ಕೂಡ ಅವರೆಲ್ಲೂ ತಪ್ಪಿಸೋದಿಲ್ಲ, ಇಲ್ಲೂ ಕೂಡ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಗುರುದೇವತಾ ಕೃಪೆಗೆ ನೀವೆಲ್ಲ ಪಾತ್ರರಾಗಬೇಕು. ಇಲ್ಲಿ ಆಗುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕರಿಸಬೇಕು, ಬರಬೇಕು, ಭಕ್ತಿ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ನಾವು ಕೂಡ ವೈಯಕ್ತಿಕವಾಗಿ ಶ್ರೀಮಠದ ಪರವಾಗಿ, ಸಂಘದ ಪರವಾಗಿ, ಇದಿರುವಂಥ ಎಲ್ಲ ನಮ್ಮ ಮಹಿಳಾ ಸಂಘದ ಪರವಾಗಿ, ಸದ್ಭಕ್ತರ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಹೃದಯ ತುಂಬಿ ಸ್ವಾಗತವನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಕೃಷಿ ಇಲಾಖೆಯವರು ಅದಕ್ಕೆ ಸಂಬಂಧಪಟ್ಟ ಸ್ಟಾಲ್ಗಳು ಅದು ಇದೆಲ್ಲ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದು ಕೂಡ ಮಧ್ಯಾಹ್ನದವರು ನಡೆಯುತ್ತೆ. ಮಧ್ಯಾಹ್ನ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ 14ನೇ ತಾರೀಕು ಕೂಡ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ಎಲ್ಲ ನಮ್ಮ ಬಂಧುಗಳು ಎಲ್ಲ ಎಲ್ಲ ಜನಾಂಗದ ಬಂಧುಗಳು ಹಾಗೂ ಎಲ್ಲ ಸರ್ವ ಜನಾಂಗದವರು ಎಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಮೀಜಿ ನಮಸ್ಕರಿಸ್ತಾ ಮತ್ತು ಎಲ್ಲರಿಗೂ ನಮಸ್ಕರಿಸ್ತಾ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಮರಗತೂರು ಉಮೇಶ್, ಉಪಾಧ್ಯಕ್ಷ ನಂದಿಕೃಪಾ ದೇವರಾಜು, ದೊಡ್ಡದಿಣೆ ಕೆಎಲ್ ಸೋಮಶೇಖರ್, ಜೈಮಾರುತಿ ದೇವರಾಜು, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಮೂಗ್ಲಿ ಧರ್ಮಪ್ಪ, ಎಡೆಹಳ್ಳಿಯ ಆರ್ ಮಂಜುನಾಥ್, ರೋಟರಿ ಕ್ಲಬ್ ಅಧ್ಯಕ್ಷ ವೀರೇಂದ್ರ ಕುಮಾರ್, ಅರುಣ್ ರಕ್ಷಿದಿ, ಪುರಸಭಾ ಮಾಜಿ ಅಧ್ಯಕ್ಷ ಕಾಡಪ್ಪ, ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್, ಜಾನಕೆರೆ ಸಾಗರ್, ನಂಜಮ್ಮ ಮಹಿಳಾ ಸಂಘದ ಕೌಶಲ್ಯ ಲಕ್ಷ್ಮಣಗೌಡ, ನಿರ್ಮಲಾ ಪವಿತ್ರನ್ ಇತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.